ಅನವರತವೂ ನಿಮ್ಮ ಪಾದವನ್ನು ಸ್ಮರಣೆ ಮಾಡಿಕೊಂಡು ಬಂದುದರ ಪರಿಣಾಮವೇ ಈ ಹೊತ್ತು ಈ ನಾಡು ಸಂಪತ್ಭರಿತವಾಗಿ ನಲಿಯುತ್ತಾ ಇದೆ, ಮೆರೆಯುತ್ತಾ ಇದೆ. ಸೌಭಾಗ್ಯ ಲಕ್ಷ್ಮಿಯೇ ನಮ್ಮ ಈ ಸ್ಥಳದಲ್ಲಿ ಈ ಹೊತ್ತು ನೆಲೆಯೂರಿದ್ದಾಳೆ ಅಂದ್ರೆ ಅಪರಾಧವಲ್ಲ. ವ್ಯಾಪಾರ ವ್ಯವಹಾರಗಳಿಗಾಗಲಿ ಅಥವಾ ಜನರ ಯಾವುದೇ ತನ್ನ ಪ್ರಜೆಗಳ ಕಷ್ಟ ಸುಖಗಳಲ್ಲಿ ಸಮಪಾಲಾಗಿ ಭಾಗವಹಿಸಿ ಅವರಿಗೆ ಬರುವಂತಹ ಕಷ್ಟವನ್ನು ಪರಿಹರಿಸಿಕೊಡಬೇಕಾಗಿದೆ. ಅರಸುಮನೆತನದ ಕರ್ತವ್ಯ. ನಂದ ಹೆಗ್ಗಡೆ, ಕೆಲವರೆಲ್ಲ ನಂದರಾಜ ಅಂತ ಕೊಂಡಾಡ್ತಾರೆ, ಇರಬಹುದು, ಸಂತೋಷವೇ. ಒಂದರಲ್ಲ 9 ಮಾಗಣೆಯ ಅಧಿಕಾರಿ ನಾನು. ಪ್ರತಿಯೊಬ್ಬರೂ ನನ್ನ ಒಂದು ಮಾತನ್ನು ಅಕ್ಷರಶಃ ಮೀರದೆ ಏನು ಮಾಡಬೇಕು, ಏನಾಗಬೇಕು, ಯಾವಾಗ ಎನ್ನುವಂತೆಯಲ್ಲಿ ಕೇಳಿ ಆಮೇಲೆ ಕರ್ತವ್ಯದಲ್ಲಿ ಮುಂದಾಳುತನವನ್ನು ವಹಿಸಿಕೊಳ್ತಾ ಇದ್ದಾರೆ. ಸತ್ಯ, ಧರ್ಮ, ನ್ಯಾಯವನ್ನು ನಾವು ಕೈ ಬಿಡಲೇಬಾರದು. ಅದು ನಮ್ಮ ಜೀವನಕ್ಕೊಂದು ನಾನು. ಆ ರೀತಿಯಾಗಿ ನಾವು ವ್ಯವಹರಿಸ್ತಾ ಮುಂದೆ ಹೋದೆ ಮುಂತಾದ್ರೆ ಆ ಪರಮಾತ್ಮನ ಪೂರ್ಣಾನುಗ್ರಹ ನಮ್ಮಲ್ಲಿ ಇದೆ ಎನ್ನುವುದಕ್ಕೆ ನಾನೇ ಇವತ್ತು ಸಾಕ್ಷಿ. ಹಾಗಾದ್ರೆ ಈ ಪಣಂಬೂರು ಎನ್ನುವ ಹೆಸರು ಯಾಕೆ ಬಂತು? ಈ ಬಗ್ಗೆ ನಾವು ಯೋಚನೆ ಮಾಡಬೇಕು. ಅದಕ್ಕಾಗಿಯೇ ಕೆಲವರೆಲ್ಲ ಯೋಚನೆ ಮಾಡ್ತಾ ಇದ್ದಾರೆ, ಯಾಕೆ ಈ ಹೆಸರು ಆಲೋಚನೆ ಮಾಡಬೇಕು. ವರ್ತಕರ ಸಿರಿನಾಡು ನಿತ್ಯವಿದು ವ್ಯಾಪಾರ ವ್ಯವಹಾರಗಳನ್ನೆಲ್ಲ ಸರಿಯಾಗಿ ನಡೆಸಿಕೊಳ್ಳುವುದು ಮಾತ್ರವಲ್ಲ, ನಮ್ಮ ಊರಿನ ಜನರಿಗೂ ಉಪಕಾರ, ಹಾಗೆಯೇ ನಮ್ಮಿಂದ ಪರವೂರಿನವರಿಗೂ ಶ್ರೇಯಸ್ಕರ. ಆದುದರಿಂದಲೇ ನಮ್ಮ ಈ ಪಣಂಬೂರಿನಲ್ಲಿ ಅತಿಯಾದಂತಹ ವ್ಯಾಪಾರ ಇತ್ಯಾದಿಗಳು ನಡೆಯುತ್ತಾ ಇದೆ. ಭಾಗ್ಯಲಕ್ಷ್ಮಿ ಬಂದು ನೆಲೆಸಿದ್ದಾಳೆ. ಮೊದಲು ಪಣವೂರು ಅಂದ್ರೆ ಸೌಭಾಗ್ಯ ಲಕ್ಷ್ಮಿಯ ನಲಿಯುತ್ತಾ ಇದ್ದ ಕಾರಣ ಈ ಊರಿಗೆ ಪಣವೂರು, ಆ ನಂತರ ಪಣಂಬೂರಾಯಿತು. ಈ ಪಣಂಬೂರಿನಲ್ಲಿ ಹೆಗ್ಗಡೆಯಾದಂತಹ ನಾನು ನಮ್ಮ ದಿನಧರ್ಮದಂತೆಯೇ ನಡೆದುಕೊಳ್ಳುವುದಕ್ಕಾಗಿಯೇ ಮುಂದುವರಿದವ. ಎಲ್ಲ ಮತಸ್ಥರು ಇಲ್ಲಿ ಬಂದು ಸೇರಿರ್ತಾರೆ. ಯಾರಿಗೆ ಯಾವ ಸಮಯದಲ್ಲಿ ಏನು ಬೇಕು ದಾನ ಧರ್ಮಾದಿಗಳನ್ನು ನಡೆಸಿಕೊಂಡು ಬಂದೆ ನಾನು. ಆದುದರಿಂದಲೇ ಈ ನಾಡಿನಲ್ಲಿ ನನ್ನನ್ನು ಗೌರವಿಸ್ತಾರೆ, ಮನ್ನಿಸ್ತಾರೆ, ಮಾನಿಸ್ತಾರೆ. ಆ ಬಗ್ಗೆ ಹೆಮ್ಮೆ ಪಡ್ತಾ ಇದ್ದೇನೆ. ನನ್ನ ಜೀವನದುದ್ದಕ್ಕೂ ಇದೇ ರೀತಿ ಇರಬಹುದೇ? ಹಾಗಾದರೆ ರಾಜ್ಯಕ್ಕೊಬ್ಬ ಉತ್ತರಾಧಿಕಾರಿ ಬೇಡವೇ? ಬೇಕೇ ಬೇಕು. ಅದಕ್ಕಾಗಿಯೇ ಪರಿಮಳ ಎನ್ನುವಂತಹ ಕನ್ಯೆ
ರಾಣಿಯನ್ನು ಮದುವೆಯಾದೆ. ಆ, ಅದೆಷ್ಟೋ ಕಾಲ ಕಳೆದು ಹೋದರೂ ಆ, ಪುತ್ರ ಸಂತಾನವನ್ನು ಪಡೆಯದೆ ನಿತ್ಯ ದೇವರ ಸನ್ನಿಧಿಯಲ್ಲಿ ಕಣ್ಣೀರು ಸುರಿಸ್ತಾ ಬಂದವ ನಾನು. ಆ, ಹೆಣ್ಣು ಆದೀತು, ಗಂಡು ಆದೀತು. ಸ್ವಾಮಿ, ಆ, ಪುತ್ರರನ್ನು ಕರುಣಿಸು. ಆ, ನನ್ನ ಹೆಂಡತಿ ಅನ್ನರಿಂದ ಆ ಅರಸಿ ಆ, ಅರಸನ ಮಡದಿ ಬಂಜೆ ಬಂಜೆ ಹೇಳುವುದನ್ನು ಕೇಳಿ ಕಿವಿ ಮುಚ್ಚಿಕೊಳ್ಳುವಂತಹ ಸನ್ನಿವೇಶ ಒದಗಿ ಬಂತು. ಆ, ನನಗೂ ಬೇಸರ. ಆ, ಪರಮಾತ್ಮನ ಪೂರ್ಣ ದಯೆ. ಯಜ್ಞಯಾಗಾದಿಗಳನ್ನು ಮಾಡಿಕೊಂಡು ಬಂದುದರ ಪರಿಣಾಮ ಆ, ನಿತ್ಯ ಆರಾಧಿಸಿಕೊಂಡು ಬರುವಂತಹ ಮಹಾವಿಷ್ಣುಮೂರ್ತಿಯ ದಯದಿಂದ ಆ. ಇಬ್ಬರು ಹೆಣ್ಣು ಮಕ್ಕಳನ್ನು ಪಡೆದೆ. ಓಹೋ. ಆಹಾ, ಮುದ್ದಾದ ಮಕ್ಕಳ ಮುಖವನ್ನು ಕಂಡಾಗ ಇದ್ದ ಯಾವುದೇ ವ್ಯಾಕುಲಗಳೆಲ್ಲ ದೂರ ಸರಿದು ಹೋಗ್ತಾ ಇದೆ. ಹ್ಮ್. ಪಡೆದಂತಹ ಮಕ್ಕಳಿಗೆ ಯೋಗ್ಯವಾದ ಹೆಸರನ್ನು ನೀಡಬೇಕಲ್ಲ. ಆ, ನಮ್ಮವರೇ ಪೌರೋಹಿತರಿದ್ದಾರಲ್ಲ, ಆ. ಅವರನ್ನೇ ಕರೆಸಿ ನಾಮಕರಣ ಮಾಡಿದೆ. ಆ, ಹೇಗೆ? ಹಿರಿಯವಳಿಗೆ ಶ್ರೀದೇವಿ, ಶ್ರೀದೇವಿ ಆ, ಅಂದ್ರೆ ಲಕ್ಷ್ಮಿಗೆ ಸಮಾನ. ಕಿರಿಯವಳಿಗೆ ಭೂದೇವಿ, ಹ್ಮ್. ಭೂಮಿದೇವಿಗೆ ಸಮಾನ. ಹ್ಮ್. ಇಷ್ಟೇ. ಈ ರೀತಿಯಾಗಿ ಹೆಸರನ್ನು ಇರಿಸಿ ಹ್ಮ್. ಮಕ್ಕಳನ್ನು ದಿನದಿಂದ ದಿನಕ್ಕೆ ಲಾಲನೆ ಪಾಲನೆ ಮಾಡಿಕೊಂಡು ಬಂದವನ. ಹ್ಮ್. ಏನು ಮಾಡುವುದು? ಏನು? ಹೆತ್ತ ತಾಯಿಯ ಹ್ಮ್. ಮುಖವನ್ನು ಮಕ್ಕಳು ನೋಡಿದವರಲ್ಲ. ಹ್ಮ್. ಆ ಕ್ಷಣವೇ ಹ್ಮ್. ನನ್ನ ಮಡದಿ ಹ್ಮ್. ಪರಲೋಕವನ್ನು ಇದಿದಳು. ಆ, ಸ್ವಾಮಿ ಪಾದವನ್ನು ಸೇರಿದ್ದಾಳೆ. ಆ, ಆದರೆ ಮಕ್ಕಳು ತಬ್ಬಲಿಯಾಗಿರಬಾರದು. ಆಹಾ. ತಂದೆಯಾಗಿಯೂ ತಾಯಿಯಾಗಿಯೂ ಅವರಿಗೆ ಬೇಕು ಬೇಡ ಎಲ್ಲವನ್ನೂ ಇದುವರೆಗೂ ಸಲ್ಲಿಸಿಕೊಟ್ಟವ ನಾನು. ಮಕ್ಕಳ ಆಟ ಪಾಠಗಳನ್ನು ನೋಡಿ ಆನಂದ ಪಡುವಂತಹ ನಾನು ಈ ಹೊತ್ತು ಆ, ಯೋಚನೆ ಮಾಡ್ತಾ ಇದ್ದೇನೆ. ಆ, ಏನು ಮಾಡೋಣ? ಆ, ಪ್ರಾಯಕ್ಕೆ ಬಂದಂತಹ ಮಕ್ಕಳಲ್ವೇ, ಆ, ದೇವರಲ್ಲಿ ಮೊದಲಾಗಿ ನಾವು ಪ್ರಾರ್ಥನೆ. ಅದಕ್ಕಾಗಿಯೇ ಆ. ನೋಡಿ ನೋಡಿ ಅಲ್ಲಲ್ಲಿ ಹುಡುಕೋ ನಿರ್ಮಿ